ರಾಮ ಮಂದಿರದ ದೇಣಿಗೆ ಕಳವು ಪ್ರಕರಣ ಎಫ್ಐಆರ್ ದಾಖಲು ಬೆನ್ನಲ್ಲೇ 8 ಮಂದಿಯ ಬಂಧನ. ನಿನ್ನೆಯಷ್ಟೇ ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು 8 ಮಂದಿಯನ್ನ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯ ಬಂಧನ ಆಗಿದೆ. ಎಫ್ಐಆರ್ ದಾಖಲಿಸಿಕೊಂಡ ಬೆನ್ನಲ್ಲೇ ತನಿಖೆ ಶುರು ಮಾಡಿದ್ದಾರೆ ಪೊಲೀಸರು. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ರಾಮ ಮಂದಿರದ ದೇಣಿಗೆಯಲ್ಲಿ ಎಫ್ಐಆರ್ ಆದ ಬೆನ್ನಲ್ಲೇ 8 ಮಂದಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಟ್ರಸ್ಟ್ನ ಕ್ಯಾಷಿಯರ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಯೋಧ್ಯೆ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 306, 316 ಕ್ಲಾಸ್ 5, 317 ಕ್ಲಾಸ್ 4 and 5, 61 ಹಾಗೆ 3(5) ಅಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ಸದಸ್ಯ ಕೃಷ್ಣ ಮೋಹನ್ ದೂರನ್ನ ಕೊಟ್ಟಿದ್ದು. ಚಂಪತ್ ರಾಯ್ ಪರಮಾಪ್ತ ಟಿನ್ನು ಯಾದವ್ ಕೂಡ ಪ್ರಮುಖ ಆರೋಪಿ. ಇದರಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪಾ ಮಿಶ್ರಾ, ಮನೀಶ್ ಯಾದವ್, ರಾಮಶಂಕರ್ ಮಿಶ್ರಾ, ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು, ಸುಭಾಷ್ ಚಂದ್ರ ಮತ್ತು ಕರುಣೇಶ್ ಪಾಂಡೆ ಹೆಸರು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ರಾಮನ ಹೆಸರನ್ನೇ ಇಟ್ಕೊಂಡು ಇಲ್ಲಿ ರಾಮನ ಹುಂಡಿಗೆ ಕನ್ನವನ್ನು ಹಾಕಿದ್ದಾರೆ. ಚಂಪತ್ ರಾಯ್ ಅವರ ಪರಮಾಪ್ತ ಟಿನ್ನು ಕೂಡ ಇದರಲ್ಲಿ ಪ್ರಮುಖ ಆರೋಪಿ. ಉದ್ದೇಶಪೂರ್ವಕ ಕಳ್ಳತನ ಮತ್ತು ಸತತ ಕಳ್ಳತನದಲ್ಲಿ ತೊಡಗಿರುವುದು, ಕಳ್ಳತನಕ್ಕೆ ಪ್ರಚೋದನೆ ನೀಡುವುದು, ಕ್ರಿಮಿನಲ್ ಪಿತೂರಿ, ಸಂಸ್ಥೆಯ ಉದ್ಯೋಗಿಯಾಗಿ ನಂಬಿಕೆ ದ್ರೋಹ ಎಸಗಲಾಗಿದೆ ಅಂತ ದೂರು ಕೊಡಲಾಗಿದೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ಬೆನ್ನಲ್ಲೇ 8 ಮಂದಿಯನ್ನ ಕೂಡ ಕ್ಯಾಷಿಯರ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಲೂಟಿ. ಎಫ್ಐಆರ್ ಬೆನ್ನಲ್ಲೇ ಚಂಪತ್ ರಾಯ್ಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒತ್ತಡ ಹೆಚ್ಚಾಗಿದೆ. ಇಷ್ಟೆಲ್ಲ ಅಕ್ರಮಗಳು ನಡೆದಿದೆ. ಅವರ ಮೂಗಿನ ನೇರಕ್ಕೆ ನಡೆದಿರೋದು, ಗೊತ್ತಿಲ್ಲದೆ ಆಗಿರೋದಾ ಇದು? ಅವರ ಪರಮಾಪ್ತ ಇದ್ದಾನೆ. ಸಾಕಷ್ಟು ಮಂದಿ ಈಗಾಗಲೇ ಅನುಮಾನದ ಕಣ್ಣಿನಿಂದ ರಾಮ ಮಂದಿರದತ್ತ ನೋಡೋ ರೀತಿ ಆಗಿದೆ. ಅನೇಕ ಮಂದಿ ಕಾಣಿಕೆಯನ್ನು ಕೊಟ್ಟವರು ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಕೊಟ್ಟ ಕಾಣಿಕೆ ಎಲ್ಲಿ ಹೋಯಿತು, ಯಾರ ಪಾಲಾಯಿತು, ನಮಗೆ ತೋರಿಸಿ ಅಂತ ಕೇಳ್ತಿದ್ದಾರೆ. ಆ ಪರಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ. ದುಡ್ಡನ್ನು ಹೊಡೆಯುವಂತಹ ಕೆಲಸ ಆಗಿದೆ. ಕಾಣಿಕೆಯಾಗಿ ಬಂದಂತಹ ಚಿನ್ನ ಬೆಳ್ಳಿಯನ್ನು ಕದಿಯುವಂತಹ ಕೆಲಸ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇಂದು ಅಯೋಧ್ಯೆಯ ರಾಮ ಮಂದಿರಕ್ಕೆ ಕೇಜ್ರಿವಾಲ್ ಭೇಟಿ. ಕೇಜ್ರಿವಾಲ್ ಅವರಿಗೆ ಸಾಥನ್ನ ನೀಡಲಿರುವ ಸಂಸದ ಸಂಜಯ್ ಸಿಂಗ್. ನಿನ್ನೆಯಷ್ಟೇ ಎಸ್ಐಟಿಗೆ ದಾಖಲೆಯನ್ನ ನೀಡಿದ್ದ ಸಂಜಯ್ ಸಿಂಗ್ ಎಸ್ಐಟಿ ಮುಖ್ಯಸ್ಥ ವಿಜಯ್ ಪಂತ್ಗೆ ದಾಖಲೆ ಸಲ್ಲಿಕೆ. ಅಯೋಧ್ಯೆಯಲ್ಲಿ ಭೂಮಿ ಖರೀದಿ ಹಗರಣ ಅಂತ ಆರೋಪವನ್ನು ಮಾಡಿದ್ರು. ಆ ದಾಖಲೆಯನ್ನ ಹ್ಯಾಂಡ್ ಓವರ್ ಮಾಡಿದ್ರು. ರಾಮ ಮಂದಿರ ಟ್ರಸ್ಟ್ನಿಂದ ಭೂಮಿ ಖರೀದಿಯ ಬಗ್ಗೆ ಆರೋಪ. ಇವತ್ತು ಅರವಿಂದ ಕೇಜ್ರಿವಾಲ್ ಅವರು ಭೇಟಿಯನ್ನ ಕೊಡಲಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ. यूपी सीएम योगी आदित्यनाथ ಅವರು ಮಾತನಾಡ್ತಿದ್ದಾರೆ, ನೋಡೋಣ. आधी आबादी बेटी और बहनों के साथ में है. हमारी सुरक्षा की ढाल बेटी को और व्यापारी को सुरक्षा प्रदान करेगी. ಅಯೋಧ್ಯೆ ರಾಮ ಮಂದಿರದಲ್ಲಿನ ಹುಂಡಿಗೆ ಕನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿತ್ತು.